ಪ್ರಭು, ಇದೇನಾಗುತ್ತಿದೆ? ನಿಮ್ಮ ಸಮಕ್ಷಮದಲ್ಲಿಯೇ ಇಂತಹ ಘೋರ ಘಟನೆ ಹೇಗೆ ಸಂಭವಿಸುತ್ತಿದೆ? ಪೂತನಿ ಹೀಗೆ ಮಾಡಲು ಹೇಗೆ ಸಾಧ್ಯ? ದೇವಿ, ಈ ಪ್ರಕೃತಿಯಲ್ಲಿ ಪ್ರತಿ ಜೀವಿಯು ತನ್ನ ಮೂಲ ಗುಣದಂತೆಯೇ ನಡೆದುಕೊಳ್ಳುವುದು. ಪೂತನಿಯ ಮೂಲ ಗುಣವೇ ಕ್ರೂರತೆ. ಅದಕ್ಕಾಗಿ ಜೀವನದ ಕೊನೆಯ ಕ್ಷಣದವರೆಗೂ ಇಂತಹದ್ದೇ ಕಾರ್ಯಗಳನ್ನೇ ಮಾಡುತ್ತಾಳೆ. ಆದರೆ ಪ್ರಭು, ಕೃಷ್ಣ ಇನ್ನೂ ಮಗು. ಪೂತನಿಯ ಅಧರ್ಮದಿಂದ ತನ್ನನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲ? ಪೂತನಿ ಇಟ್ಟ ಕಿಚ್ಚಿನಿಂದ ಅವನು ಹೇಗೆ ಹೊರಬರುತ್ತಾನೆ ಪ್ರಭು? ನಾರಾಯಣ ನಾರಾಯಣ. ದೇವಿ, ಪೂತನಿ ಹೊತ್ತಿಸಿದ ಈ ಅಗ್ನಿ ಇದು ನಿಜವಾದ ಅಗ್ನಿಯಲ್ಲ. ಆ ಅಗ್ನಿಯೇ ಅವಳಲ್ಲಿರುವ ಕ್ರೋಧ, ಅಹಂಕಾರದ ಸಂಕೇತವಷ್ಟೇ. ಈ ಕ್ರೋಧ ಮತ್ತು ಅಹಂಕಾರಗಳನ್ನು ಪ್ರೇಮದಿಂದ ಮಾತ್ರ ಗೆಲ್ಲಲು ಸಾಧ್ಯ ದೇವಿ. ಏಕೆಂದರೆ ದುರ್ಗುಣದ ಅಗ್ನಿಗೆ ಪ್ರೇಮವೇ ಮಳೆಯ ಹನಿಯಂತೆ ದೇವಿ. ಮಾಯದ ಮಳೆ ಇದು. ನನ್ನ ಬೆಂಕಿಯಿಂದ ಯಾವ ಅನಾಹುತನೂ ಆಗ್ಲಿಲ್ಲ. ಖಂಡಿತವಾಗ್ಲೂ ಆ ದೇವತೆಗಳೇ ಈ ಕೃಷ್ಣನ್ ಕಾವಲಿಗೆ ನಿಂತಿರ್ಬೇಕು. ದೊಡ್ಡಮ್ಮ, ತುಂಬಾ ಘಮ ಬರ್ತಿದೆ ದೊಡ್ಡಮ್ಮ. ದೊಡ್ಡಮ್ಮ, ಈ ಲಾಡು ಹೇಗ್ ಮಾಡೋದು ಅಂತ ನೀವು ನನ್ಗೆ ಹೇಳ್ಕೊಟ್ಟಿದ್ದೀರಲ್ಲ, ಅದನ್ನ ಬೇರೆ ಯಾರಿಗೂ ಹೇಳ್ಕೊಡ್ಬೇಡಿ. ಹೇಳ್ಕೊಟ್ರೆ ಲಾಡು ಮಾಡೋ ಗುಟ್ಟು ಎಲ್ರಿಗೂ ಗೊತ್ತಾಗ್ಬಿಡತ್ತೆ, ಆಯ್ತಾ? ಕೃಷ್ಣ ನನ್ನ ಮಾಯೆಯ ಬೆಂಕಿಯಿಂದ ಹೇಗ್ ಪಾರಾದ? ಆ ದೇವತೆಗಳಲ್ದೆ ಇನ್ಯಾರು ಇವನನ್ನ ಕಾಪಾಡಕ್ಕಾಗಲ್ಲ. ಇಲ್ಲ ಅಂದ್ರೆ ಈ ಪೂತನಿ ಸೃಷ್ಟಿಸಿದ ಬೆಂಕಿಯ ಮಳೆಯನ್ನ ಬೇರ್ಯಾರು ಆರ್ಸಕ್ಕಾಗಲ್ಲ. ದೇವಿ, ಅಧರ್ಮದ ಅಗ್ನಿ ಧರ್ಮದ ಪವಿತ್ರತೆಗೆ ಅಹಿತವನ್ನುಂಟು ಮಾಡದು. ಅಹಿತ ದೂರದ ಮಾತು. ಅಧರ್ಮಕ್ಕೆ ಧರ್ಮವನ್ನು ಮುಟ್ಟುವುದು ಅಸಾಧ್ಯ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಚಿಕ್ಕಮ್ಮ ಚಿಕ್ಕಮ್ಮ, ನಂಗೆ ಕೃಷ್ಣನ್ ಮೇಲೆ ಎಷ್ಟು ಕೋಪ ಬಂದಿದೆ ಅಂತಂದ್ರೆ ನಾ ಹೇಳಕ್ಕೆ ಆಗಲ್ಲ. ಅವ್ನ್ ನನಗ್ ಲಾಡು ಕೊಟ್ರು ನಾನು ಅದನ್ನ ತಿನ್ನೋದೇ ಇಲ್ಲ. ಆದ್ರೆ ಏನಾಯ್ತು ಬಲರಾಮ? ನೀನು ಕೃಷ್ಣನ ತುಂಬಾ ಪ್ರೀತಿಸ್ತೀಯ ಅಲ್ವಾ? ನನ್ ಪ್ರೀತಿನ ಅವನು ದುರುಪಯೋಗ ಮಾಡ್ಕೊಂತಿದ್ದಾನ್ ಚಿಕ್ಕಮ್ಮ. ಎಲ್ರೂ ಇಲ್ಲಿ ಕೇಳಿ, ನಾನು ಕೃಷ್ಣನಣ್ಣ ಬಲರಾಮ. ಅವನ್ ಪರವಾಗಿ ನಾನು ಸಂಧಿ ಪ್ರಸ್ತಾಪನ ತಂದಿದ್ದೀನಿ. ಹಾಗಾದ್ರೆ ಕೊಡು. ಏನು ಸಂಧಿ ಪ್ರಸ್ತಾಪ? ಸಂಧಿ ಪ್ರಸ್ತಾಪ ಅದನ್ನ ನಾನ್ ತಂದೆ ಇಲ್ವಲ್ಲ. ಅಣ್ಣ, ಮತ್ತೆ ಇಲ್ಯಾಕ್ ಬಂದಿದ್ದೀರಾ? ನಾನು ಕೃಷ್ಣನ್ ಕೇಳ್ಕೊಂಡ್ ಬರ್ತೀನಿ. ಕೃಷ್ಣ,
ನಾನ್ ಹೋದಾಗ ನಿನ್ ಗೆಳೆಯರು ಕೇಳ್ತಾ ಇದ್ರು ನಾನ್ ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ. ಅಣ್ಣ ನೀನ್ ಹೋಗಿದ್ ಸಂಧಾನ ಮಾಡ್ಸಕ್ಕೆ ಇನ್ನೇಕೆ? ಹಾ ಕೃಷ್ಣ, ನಿನ್ ಗೆಳೆಯರು ಸಾಕು, ಅವ್ರ ತಲೆ ಹಟ್ಟೆ ಪ್ರಶ್ನೆಗಳು ಸಾಕು. ಆದ್ರೆ ನಾನು ಬಲರಾಮ, ಈ ಸತಿ ಸಂಧಿ ಪ್ರಸ್ತಾಪ ಮಾಡೇ ಬರ್ತೀನಿ. ನಮ್ ಕೃಷ್ಣ ಗೆಳೆಯರಿಲ್ದೆ ತುಂಬಾ ದುಃಖದಲ್ಲಿದ್ದಾನೆ. ಅದಕ್ಕೆ ಅವನ್ ಗೆಳೆಯರ ಜೊತೆ ಅವ್ನ್ ಮಾತಾಡ್ಬೇಕಂತೆ. ಕೃಷ್ಣನ್ಗೆ ಗೆಳೆಯರೆಲ್ಲ ಯಾಕೆ ಬೇಕು? ಪಾಯಸನೆಲ್ಲ ಅವನೊಬ್ನೇ ನುಂಗಿಲ್ವಾ? ಮತ್ತೆ ಅವ್ನಿಗೆ ಹೇಳು ಒಬ್ನೇ ಮಾತಾಡ್ಕೊಂಡ್ ಬಿದ್ದಿರು ಅಂತ. ಕೃಷ್ಣ ಅವ್ರು ಹೇಳಿದ್ರು ನಿನ್ ಜೊತೆ ಅವರು ಯಾವತ್ತೂ ಮಾತಾಡಲ್ವಂತೆ. ಅಣ್ಣ ಅವ್ರಿಗೆ ಹೇಳು ನನ್ ಜೊತೆ ಮಾತಾಡೋದ್ ಬೇಡ, ಆಟ ಆಡಿದ್ರೆ ಸಾಕು. ಅವ್ರು ಅನ್ಕೊಂಡಿರೋದು ಆಗುತ್ತೆ, ನನ್ ಸ್ನೇಹನೂ ಉಳಿಯುತ್ತೆ. ವಾಹ್ ಕೃಷ್ಣ, ನಂಗೆ ಈ ಯೋಚನೆನೇ ಬರ್ಲಿಲ್ಲ. ನಿನ್ ಈ ಬುದ್ಧಿವಂತಿಕೆ ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಿದೆ. ನಾನ್ ನಿನ್ ಅಣ್ಣ ಅನ್ನೋದೇ ಹೆಮ್ಮೆ. ಕೃಷ್ಣ, ಕೊನೆಯಲ್ಲದೇನೋ ಹೇಳ್ದ್ಯಲ್ಲ, ಹೇಳು. ನಾನ್ ಮರ್ತೋಗ್ಬಿಟ್ಟೆ. ಅಯ್ಯೋ ಅಣ್ಣ. ಹಾ, ನೆನ್ಪಾಯ್ತು. ನೀವೆಲ್ಲ ಏನ್ ಅನ್ಕೊಂಡಿದ್ದೀರೋ ಅದೇ ಆಗುತ್ತೆ. ಕೃಷ್ಣನ್ ಸ್ನೇಹನೂ ಉಳಿಯುತ್ತೆ. ಆದ್ರೆ ಅಣ್ಣ, ನಮಗ್ ಮೋಸ ಮಾಡ್ದೋನ್ ಜೊತೆ ನಾವ್ ಹೆಂಗ ಆಟ ಆಡೋದು? ಹಾ, ನಮ್ಮೆಲ್ರ ಪಾಯಸನ ಅವ್ರೊಬ್ನೇ ತಿಂದಿಲ್ವಾ? ಕೃಷ್ಣ, ನಿನ್ ಗೆಳೆಯರು ನಿನ್ಕಿಂತ ಹೆಚ್ಚು ಪಾಯಸನೇ ಇಷ್ಟಪಡ್ತಾರೆ. ಅವ್ರಿಗೆ ನೀನಲ್ಲ ಪಾಯಸ ಬೇಕು. ಈಗ ನನ್ ಮಾತ್ ಕೇಳು, ನಡಿ ಹೋಗೋಣ. ಇವ್ರನ್ನೆಲ್ಲ ಬಿಟ್ಬಿಡು, ಇವ್ರಿಗೆಲ್ಲ ಬರೀ ಪಾಯಸದ್ದೇ ಯೋಚನೆ. ಅಣ್ಣ ಆದ್ರೆ ಅವ್ರು ನನ್ನ ಗೆಳೆಯರಲ್ವಾ, ಅವ್ರನ್ನ ಬಿಟ್ಟು ನಾನ್ ಬರೋದಿಲ್ಲ. ಮತ್ತ ಅಮ್ಮ ಹೇಳ್ತಾಳೆ ಗೆಳೆಯರ್ನ ಯಾವ್ದೇ ಕಾರಣಕ್ಕೂ ಬಿಡ್ಬಾರ್ದು ಅಂತ. ನನ್ ಮಾತ್ ಕೇಳಿ, ಕೃಷ್ಣನ ಬಿಟ್ಬಿಡಿ. ಎಲ್ಲ ಪಾಯಸನ ಅವನೊಬ್ನೇ ತಿಂದಿದ್ದಾನಲ್ಲ. ಅಣ್ಣ, ಕೃಷ್ಣನ್ನ ಅದೆಂಗ್ ಬಿಟ್ಬಿಡಕ್ಕಾಗುತ್ತೆ? ಕೃಷ್ಣ ನಮ್ ಗೆಳೆಯ ಅಲ್ವಾ? ನಾವ್ ಕೃಷ್ಣನ್ ಬಿಡಕ್ಕಾಗಲ್ಲ. ಅಣ್ಣ ಏನಾಯ್ತು? ಯಾಕೆ ಅಲ್ಲೇ ನಿಂತ್ರಿ? ನೀವೆಲ್ಲ ಕೃಷ್ಣನ್ ಗೆಳೆಯರಾ? ಹೌದು. ಕೃಷ್ಣ, ನೀನ್ ಇವ್ರೆಲ್ಲರ ಗೆಳೆಯನ? ಹಾ ಅಣ್ಣ. ನೀವೆಲ್ರೂ ಒಬ್ರಿಗೊಬ್ರು ಗೆಳೆಯರಾದ್ಮೇಲೆ ನನ್ನ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೀಗ್ಯಾಕ್ ಸುಮ್ನೆ ಎಳ್ದಾಡ್ತಿದೀರಾ? ಈಗ ನನ್ನಿಂದ ಸಂಧಾನ ಮಾಡಕ್ಕಾಗಲ್ಲ, ನಾನ್ ಹೋಗ್ತಿದ್ದೀನಿ. ಅಯ್ಯೋ ಅಣ್ಣ, ಅಣ್ಣ ನಿತ್ಕೋ. ಅಣ್ಣ 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 ಹೊರಟೋದ. ಈಗ ನಾನೇ ಏನಾದ್ರೂ ಮಾಡ್ಬೇಕು. ಗೆಳೆಯರೇ, ಇಲ್ಲಿ ನೋಡಿ ಹೊಸ ಚೆಂಡು. ಎಲ್ಲ ಬನ್ನಿ ಆಟ ಆಡೋಣ. ಆಟದಲ್ಲಿ ಶತ್ರು ಮಿತ್ರ ಏನಿಲ್ಲ ಅಂತ ಅಮ್ಮ ಹೇಳ್ತಾಳೆ. ಸರಿ ಬನ್ನಿ ಎಲ್ರು ಆಟ ಆಡೋಣ. ಕೋಪ ಮಾಡ್ಕೊಂಡೇ ಆಟನೂ ಆಡ್ಬೋದು. ಬನ್ನಿ ಎಲ್ರು. ಕೃಷ್ಣ ನಿಜಾನೇ ಹೇಳ್ತಿದ್ದಾನೆ. ನಾವು ಸಂಧಾನ ಮಾಡ್ಕೊಳ್ದೇನೆ ಆಟ ಅಂತೂ ಆಡ್ಬೋದಲ್ವಾ? ಗೆಳೆಯರೇ ಎಲ್ರು ಬನ್ನಿ. ದಾಮ, ನಿಮ್ಗೆ ಗೊತ್ತಾ ಅಮ್ಮ ಇವತ್ತು ರುಚಿಯಾದ ಪಾಯಸ ಮಾಡಿದ್ದಾಳೆ. ಪಾಯಸ? ಹಾ, ಬನ್ನಿ. ಕೃಷ್ಣ ಮತ್ತೆ ಅವನ್ ಗೆಳೆಯರು ಮೊದ್ಲಿಂದನೂ ಜೊತೆಗಿದ್ಮೇಲೆ ಕೃಷ್ಣ ನನ್ನನ್ನ ಸಂಧಿ ಪ್ರಸ್ತಾಪಕ್ಕೆ ಯಾಕೆ ಕಳಿಸ್ದ? ಕೃಷ್ಣ ಹೀಗ್ ಮಾಡಿದ್ ಸ್ವಲ್ಪನೂ ಸರಿ ಇಲ್ಲ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅಲ್ದಾಡಿ ನನ್ ಕಾಲೆಲ್ಲ ನೋವಾಗೋಯ್ತು. ನಾನು ತೀರ್ಮಾನ ಮಾಡಿದೀನಿ, ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಈ ಸಂಧಿ ಪ್ರಸ್ತಾಪ ಮಾತ್ರ ಮಾಡಕ್ ಹೋಗಲ್ಲ. ಯಾರಾದ್ರೂ ಕೇಳಿದ್ರೆ ಕೃಷ್ಣನೇ ಕಳಿಸ್ತೀನಿ. ಅಮ್ಮ ಇಲ್ಲಿ ನೋಡಿ, ನಾನ್ ರುಚಿಯಾದ ಲಾಡು ಮಾಡಿದ್ದೀನಿ. ಇವು ನನಗ್ ಮಾತ್ರನೇ, ನೀವು ಅಣ್ಣಂಗ್ ಮಾತ್ರ ಹೇಳ್ಬೇಡಿ. ಲಾಡು? ಅಬ್ಬಬ್ಬಾ. ಚಿಕ್ಕಮ್ಮ, ನೀವೇ ಕೃಷ್ಣನ್ ಕೇಳಿ, ಅವನ್ಗೆ ಅಂತ ಮಾಡಿರೋ ಲಾಡುನ ಇಲ್ಲಿಗೆ ಯಾಕೆ ತಂದಿದ್ದಾನೆ ಅಂತ. ಅಷ್ಟೇ ಅಲ್ಲ ಚಿಕ್ಕಮ್ಮ, ಇದನ್ನು ಕೃಷ್ಣಂಗ್ ಹೇಳ್ಬಿಡಿ, ನಂಗೆ ಕೋಪ ಬಂದಿದೆ. ಅಮ್ಮ
ಅಣ್ಣಂಗೆ ನನ್ ಮೇಲೆ ಕೋಪ ಇದೆ, ಅದು ನನ್ ಚೆನ್ನಾಗ್ ಗೊತ್ತಿದೆ. ಅದಕ್ಕೆ ನಾನ್ ಲಾಡು ತಿಂತಾ ಇದ್ದೀನಿ. ಲಾಡು? ನನ್ ಕೈಲಿ ಲಾಡು ಇದೆಯಲ್ಲ, ತುಂಬಾನೇ ರುಚಿಯಾಗಿದೆ ಗೊತ್ತಾ? ನಾನಂತೂ ನಿಮ್ಮಿಬ್ರ ಮಧ್ಯ ಬರಲ್ಲ. ನಾನು ಹೊರಟೆ. ನಾರಾಯಣ ನಾರಾಯಣ. ಪ್ರಭು, ನಂದಲಾಲನ ಮಹಿಮೆಯೇ ಅಪಾರ. ಅವನ ಮುಗ್ಧ ಪ್ರೀತಿಯಿಂದ ಪಾರಾಗುವುದು ಅಸಂಭವ. ನೀವೇ ನೋಡಿ ಪ್ರಭು, ಶೇಷನಂತೂ ನಂದಬಾಲನ ಮೇಲೆ ಕೋಪಿಸಿಕೊಂಡಿದ್ದ. ಅವನ ಮಾತುಗಳನ್ನು ಕೇಳಿದರೆ ಸಮಾಧಾನಪಡಿಸುವುದೇ ಅಸಾಧ್ಯವೇನೋ ಎನ್ನುವಂತಿತ್ತು. ಆದರೆ ಪ್ರಭು, ಕೃಷ್ಣ ಕ್ಷಣ ಮಾತ್ರದಲ್ಲಿ ಅದನ್ನು ಸರಿಪಡಿಸಿಬಿಟ್ಟ. ಈಗ ನೋಡಿ ಪ್ರಭು, ಶೇಷಾವತಾರಿ ಬಲರಾಮ ಹೇಗೆ ಲಾಡು ತಿನ್ನುತ್ತಿದ್ದಾನೆ, ಏನೂ ನಡೆದೇ ಇಲ್ಲವೆಂಬಂತೆ. ನಾರಾಯಣ ನಾರಾಯಣ. ದೇವರ್ಷಿ, ಭಗವಂತನ ಮೇಲೆ ಭಕ್ತನ ಕೋಪ ಎಷ್ಟು ಹೊತ್ತು? ತ್ರೇತಾಯುಗದಲ್ಲೂ ಶೇಷನ ಅವತಾರ ಭಗವಂತನ ಇಚ್ಛೆಗನುಗುಣವಾಗಿತ್ತು. ಪರಮಾವತಾರದಲ್ಲೂ ಕೃಷ್ಣನಿಗಿಂತ ದೊಡ್ಡವನಾದರೂ ಅವನ ಮಾತಿನಂತೆಯೇ ನಡೆಯುತ್ತಿದ್ದಾನೆ. ಭಗವಂತ ಭಕ್ತನ ಇಚ್ಛೆಯನ್ನೇನೋ ಪೂರ್ಣಗೊಳಿಸುತ್ತಾನೆ, ಆದರೆ ನಡೆಯುವುದು ಮಾತ್ರ ಪ್ರಭುವಿನ ಇಚ್ಛೆಯಂತೆಯೇ. ನಾರಾಯಣ ನಾರಾಯಣ. ಅಣ್ಣ, ನಿನ್ಗಿಷ್ಟೊಂದು ಸಂತೋಷ ಆಗಿದ್ಯಾ? ಸಂತೋಷದಿಂದ ನಿನ್ ಕಣ್ಣಲ್ಲಿ ನೀರ್ ಕೂಡ ಬರ್ತಿದ್ಯಲ್ಲ. ಕೃಷ್ಣ, ಇದು ಸಂತೋಷದ ಕಣ್ಣೀರಲ್ಲ. ಅಣ್ಣ, ಇನ್ನೊಂದ್ ತಗೋ. ಅಣ್ಣ, ನನ್ ಗೊತ್ತು ನಿಂಗ್ ಲಾಡು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕೈಯಾರೆ ನಾನೇ ಲಾಡು ಮಾಡ್ಕೊಂಡ್ ತಂದಿದ್ದು. ಹೌದು ಕೃಷ್ಣ, ನಂಗೆ ಲಾಡು ಅಂದ್ರೆ ಇಷ್ಟ. ಆದ್ರೆ ಏನಣ್ಣ? ಆದ್ರೆ ಇದು ತುಂಬಾ ಖಾರ ಇದೆ. ನನ್ ಗಂಟ್ಲೆಲ್ಲ ಉರಿತಿದೆ. ನೀರು ನೀರು! ಅಯ್ಯೋ ಅಣ್ಣ, 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 ಅಣ್ಣ! ಇದು ತುಂಬಾನೇ ಖಾರ ಇದೆ. ಅದೇ ರೋಹಿಣಿ ದೊಡ್ಡಮ್ಮ ನನ್ನ ಕೈಲಿ ಈ ತರ ಲಾಡು ಏನಕ್ಕೆ ಮಾಡಿಸ್ತಿದ್ರು? ಸೈನಿಕರೇ, ಹಿಡ್ಕೊಳ್ಳಿ ಇವನ್ನ. ಕಂಸ ಕಂಸ ಬಿಡಿ, ಬಿಡಿ ನನ್ನ, ಬಿಡಿ, ಬಿಡಿ ಅವನ. ಹೋಗಿ. ವಸುದೇವ, ದೇವ್ಕಿ ಸತ್ತೇ ಹೋದಳೆ.
ಕಂಸ, ಇವತ್ತು ನಾನು ನಿನ್ನೆದುರು ಮಹಿಷ್ಮತಿಯ ರಾಜ ವಸುದೇವನಾಗಿ ಅಲ್ಲ, ಪತಿಯಾಗಿ ಬಂದಿದ್ದೇನೆ. ನನ್ನ ಪತ್ನಿಯ ಜೀವದಾನ ಕೊಡು ಎಂದು ಬೇಡುತ್ತಿದ್ದೇನೆ. ಅವಳಿಗೆ ಮುಕ್ತಿ ಕೊಡಿ. ನನ್ನ ದೇವಕಿಗೆ ಮುಕ್ತಿ ಕೊಡು ಕಂಸ. ನಿನ್ನನ್ನು ಅವಳು ಭಗವಂತ ಎಂದಳು. ನಾನು ಕೂಡ ಭಗವಂತ ಎಂದು ನಂಬುತ್ತೇನೆ. ಇಲ್ಲಿವರೆಗೂ ಏನೇ ತಪ್ಪು ನಡೆದಿದ್ದರೂ ಕ್ಷಮೆಯನ್ನು ಯಾಚಿಸುತ್ತಿದ್ದೇನೆ. ಕೈ ಮುಗಿದು ಬೇಡಿಕೊಳ್ಳುತ್ತಿರುವೆ ಕಂಸ. ನನ್ನ ದೇವಕಿಯನ್ನು ಬಿಟ್ಟು ಬಿಡು ಕಂಸ. ಇದೇನು ಮಾಡುತ್ತಿರುವೆ ವಸುದೇವ? ಅಲ್ಲ ಅಲ್ಲ, ಇದೇನು ಮಾಡುತ್ತಿರುವಿರಿ ಭಾವ? ಹೇಳಿ, ಎದ್ದೇಳಿ. ಕಂಸ, ದೇವಕಿನ ಇಲ್ಲಿಂದ ಹೊರಡಲು ಬಿಡು. ಅವಳು ಚೇತರಿಸಿಕೊಳ್ಳಲು ಒಂದು ಅವಕಾಶವನ್ನಾದರೂ ಕೊಡು. ನನ್ನ ಇಡೀ ಜೀವನವೆಲ್ಲ ನಿನಗೆ ದಾಸನಾಗಿರುತ್ತೇನೆ. ಒಬ್ಬ ದಾಸನಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನೀವು ಹೀಗೆಲ್ಲ ಮಾತನಾಡಬಾರದು. ನೀವು ದಾಸರಲ್ಲ, ನನ್ನ ಭಾವ. ನಿಮ್ಮ ಜಾಗ ಕಾಲ ಬಳಿಯಲ್ಲ, ಹೃದಯದಲ್ಲಿ. ಹೇಳಿ, ಮೇಲೇಳಿ. ಇಲ್ಲ, ನನಗೆ ದೇವಕಿಯನ್ನು ಬಿಡುತ್ತೇನೆ ಎಂದು ವಚನವನ್ನು ನೀಡಿ ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ. ಹೇಳಿದೆ ತಾನೇ, ಮೇಲೇಳು. ಮಾತು ಭಾಷೆಯದಲ್ಲ, ಬಾ ಇಲ್ಲಿ. ನಿಮ್ಮನ್ನು ಹೀಗೆ ಅಪ್ಪಿಕೊಂಡಾಗ ಅದೆಷ್ಟು ಶಾಂತಿ ಸಿಗುತ್ತದೆ ಭಾವ. ಇದಕ್ಕೆ ಬೆಲೆ ಕಟ್ಟಲಾಗದು. ನನ್ನ ನೋವೆಲ್ಲ ಮಾಯವಾದಂತಿದೆ. ನಿಮ್ಮನ್ನು ಅಪ್ಪಿಕೊಂಡು ನನ್ನ ಎಲ್ಲ ಕಷ್ಟಗಳು ದೂರವಾದಂತಿದೆ. ನನ್ನ ದೇವಕಿಯನ್ನು ಬಿಟ್ಟು ಬಿಡುತ್ತೀಯಲ್ಲವೇ ಕಂಸ? ಖಂಡಿತ ಖಂಡಿತ ಭಾವ, ನೀವು ನನ್ನ ಭಾವ. ನಿಮ್ಮ ಇಷ್ಟದಂತೆ ನಡೆಯುವುದು ನನ್ನ ಧರ್ಮ. ಆದರೆ ವಿಪರ್ಯಾಸ ನೋಡಿ, ನಾನು ನನ್ನ ಪ್ರೀತಿಯ ಸೋದರಿಗಾಗಿ ಏನೂ ಮಾಡಲಾಗಲಿಲ್ಲ. ನಿಮ್ಮನ್ನು ಸರಿಯಾಗಿ ಸತ್ಕರಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೆಲ್ಲ ಕಾರಣ ಆ ವಿಷ್ಣು, ಆ ಅಶರೀರವಾಣಿಯಿಂದಾಗಿತ್ತು. ನೀವು ಚಿಂತಿಸಬೇಡಿ ಭಾವ. ಇಲ್ಲಿಯ ತನಕ ನನ್ನಿಂದಾದ ಪಾಪಕ್ಕೆ ನಾನೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ. ನನ್ನ ಪ್ರತಿ ಪಾಪಕ್ಕೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ ಭಾವ. ಸಖ ಜೀವಕ, ನೀವೇನಿಲ್ಲಿ? ಕೃಷ್ಣ, ಆ ಬೆಟ್ಟದಲ್ಲಿರೋ ದೊಡ್ಡ ಕಾಡಿಂದ ನಿನ್ಗೆ ಅಂತ ಹಣ್ಣ್ ತರಕ್ ಹೋಗಿದ್ವಿ. ಹೌದಾ? ಹಣ್ಣು ರುಚಿಯಾಗಿರ್ಬೋದು. ನಂಗೂ ಕೊಡಿ, ನಂಗೂ ಕೊಡಿ. ಆದ್ರೆ ನಮ್ಗ್ ಹಣ್ಣ್ ತರಕ್ ಆಗ್ಲಿಲ್ಲ. ಅಂದ್ರೆ ಕೃಷ್ಣ, ನಾವ್ ನಿನಗೆ ಹಣ್ಣು ತಂದಿಲ್ಲ, ಬೇರೆ ಏನೋ ತಂದಿದೀವಿ. ಏನ್ ತಂದಿದ್ದೀರಾ? ಹಣ್ಗಿಂತಲೂ ರುಚಿಯಾಗಿರೋದಾ? ಹಾಗಾದ್ರೆ ಬೇಗ ಕೊಡಿ. ಕೃಷ್ಣ, ನಾವ್ ನಿನಗ್ ತಿನ್ನೋ ಅಂತದೇನು ತಂದಿಲ್ಲ, ನಿನಗ್ ತೋರ್ಸಕ್ಕೆ ಅಂತ ಏನೋ ತಂದಿದೀವಿ. ಇಲ್ ನೋಡು. ಇದು ರೋಹಿಣಿ ದೊಡ್ಡಮ್ಮನ್ ಸರ. ಇದು ಕಾಡೊಳಗೆ ಹೇಗ್ ಸಿಗಕ್ ಸಾಧ್ಯ? ಸರಿಯಾಗಿ ಹೇಳ್ದೆ. ಈ ಹಾರ ಏನೋ ಹಿಂತಿರುಗಿ ಬಂದಿದೆ, ಆದ್ರೆ ಅವಳು ಇನ್ಯಾವತ್ತೂ ಮರಳಿ ಬರೋದಿಲ್ಲ. ಯಾಕೆಂದ್ರೆ ಬಿಟ್ಬಿಡು ರೋಹಿಣಿ. ನೀನು ವಸುದೇವನ ಮೊದಲನೇ ಪತ್ನಿ ಅನ್ನೋ ಕಾರಣಕ್ಕೆ ದೇವಕಿಯ 8ನೇ ಮಗುವನ್ನ ಕಾಪಾಡೋದಿಕ್ಕೆ ತುಂಬಾ ಕಷ್ಟಪಟ್ಟೆ ಅಲ್ವಾ? ಭಗವಂತ ಕಂಸನಿಗೆ ತಿಳಿಯದಂತೆ ನೋಡ್ಕೊಂಡೆ. ಆದ್ರೆ ಇವತ್ತು ನಾನ್ ಬಯಸಿದಂತೆ ಆಗುತ್ತೆ. ಇವತ್ತು ಈಗ್ಲೇ, ಈ ಕ್ಷಣನೇ ನಿನ್ನ ಜೀವನ ಸಮಾಪ್ತಿ ಆಗುತ್ತೆ.
ಮಹಾರಾಜ ವಸುದೇವನಿಗೆ ಜಯವಾಗಲಿ. ಮಹಾರಾಜ ವಸುದೇವನಿಗೆ ಜಯವಾಗಲಿ. ಧನ್ಯನಾದೆ ಭಾವ. ಭಗವಂತ ನೆನೆಸಿದಾಗಲೂ ಇಷ್ಟು ಧನ್ಯನಾಗಿರಲಿಲ್ಲ. ಇಂದು ನಿಮ್ಮನ್ನು ಸತ್ಕರಿಸಿ ಪುನೀತನಾಗಿದ್ದೇನೆ. ನೀನು ದೇವಕಿಯನ್ನು ಬಿಡುಗಡೆ ಮಾಡುವೆಯಲ್ಲವೇ? ಅವಳಿಗೆ ಮುಕ್ತಿ ನೀಡುತ್ತೀಯಾ? ನೀವು ಚಿಂತಿಸಬೇಡಿ. ನನಗೆ ನನ್ನ ಸಹೋದರಿ ದೇವಕಿಯ ಅನಾರೋಗ್ಯಕ್ಕೆ ಔಷಧಿ ಸಿಕ್ಕಿದೆ. ಔಷಧಿಯೇ? ಹೌದು ಭಾವ. ನನ್ನ ಸಹೋದರಿ ದೇವಕಿ ನನ್ನ ಪಾಪಗಳಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾಳೆ. ಆದ್ದರಿಂದ ನಾನು ನನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವವರೆಗೂ ಅವಳು ಗುಣಮುಖಳಾಗಲು ಸಾಧ್ಯವಿಲ್ಲ ಭಾವ. ನಿಮಗೆ ಅವಳು ಪೂರ್ತಿಯಾಗಿ ಸ್ವಸ್ಥಳಾಗಬೇಕಿದ್ದಲ್ಲಿ ನಮಗೆ ನಿಮ್ಮ ಸತ್ಕಾರ ಮಾಡಲು ಬಿಡಿ. ನನಗೆ ನಿಮ್ಮ ಈ ಪಾದ ಕಮಲಗಳನ್ನು ಬೇಡ, ತೊಳೆಯಲು ಬಿಡಿ ಭಾವ. ಪ್ರಾಪ್ತಿ, ಅಸ್ತಿ, ಬನ್ನಿ ಬನ್ನಿ, ನಿಮಗೂ ಪುಣ್ಯ ಸಿಗಲಿ. ನನ್ನ ಜೀವನದಲ್ಲಿ ಒಂದೇ ದುಃಖ ಉಳಿದಿದೆ. ಎಂದಿಗೂ ನನ್ನ ಹಿರಿಯರಿಂದ ಆಶೀರ್ವಾದ ಪಡೆಯಲಿಲ್ಲ. ಈಗ ನಿಮ್ಮ ಪಾದ ಪೂಜೆ ಮಾಡಿದರೆ ನನ್ನ ದುಃಖವೆಲ್ಲ ದೂರವಾಗುತ್ತದೆ. ನಾರಾಯಣ ನಾರಾಯಣ. ಪ್ರಭು, ಅದ್ಭುತ, ಆಶ್ಚರ್ಯ. ಏನಾಗುತ್ತಿದೆ? ಪ್ರಭು, ಇಂದು ಪಾಪಿ ಕಂಸ ಕಣ್ಣೀರಿನ ಹೊಳೆಯೇ ಹರಿಸಿದ್ದಾನೆ. ನೀವು ಅಂತಹ ಯಾವ ಲೀಲೆ ರಚಿಸಿದ್ದೀರಿ ಪ್ರಭು? ಜನ್ಮ ಜನ್ಮಾಂತರದಲ್ಲೂ ಅಧರ್ಮಿಯಾದ ಕಂಸ ಒಂದು ಕ್ಷಣದಲ್ಲೇ ಬದಲಾದನೆ ಪ್ರಭು. ದೇವರ್ಷಿ, ಇದು ನನ್ನ ಮಾಯೆಯಲ್ಲ, ಆದರೆ ಇದೇ ವಿಧಿಯಾಗಿದೆ. ಪ್ರತಿ ಮನುಷ್ಯನಿಗೂ ತನ್ನ ಅಪರಾಧವನ್ನು ಸರಿಪಡಿಸಲು ಒಂದಾದರೂ ಅವಕಾಶ ದೊರೆಯುತ್ತದೆ. ಈಗ ತಿಳಿಯಬೇಕಿರುವುದಿಷ್ಟೇ, ಕಂಸ ಈ ಅವಕಾಶವನ್ನು ಹೇಗೆ ಬಳಸಿಕೊಳ್ಳುತ್ತಾನೆಂದು. ಬಹಳ ಆನಂದವಾಗಿರಬೇಕಲ್ಲವೇ ಭಾವ? ಇಂದು ಸ್ವಯಂ ಭಗವಂತ ಕಂಸನೇ ತಮ್ಮ ಪಾದ ಪೂಜೆ ಮಾಡಿದ್ದಾನೆ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಈಗಲಾದರೂ ಸತ್ಯವನ್ನು ಹೇಳಿಬಿಡಿ ಭಾವ. ಸತ್ಯವೇ? ಯಾವ ಸತ್ಯ? ನಿಮಗೆಷ್ಟು ಸತ್ಯ ತಿಳಿದಿದೆ? ನೀವಿಷ್ಟು ಮುಗ್ಧರಲ್ಲ, ನಾನು ಅಷ್ಟು ಮೂರ್ಖನೂ ಅಲ್ಲ. ನಿಮ್ಮ ಮುಗ್ಧತೆಗೆ ಮರುಳಾಗುವುದೂ ಇಲ್ಲ. ಅರ್ಥವಾಗಲಿಲ್ಲವೇ? ನೀವು ಇಷ್ಟು ದಿನ ಎಲ್ಲರಿಂದ ಮುಚ್ಚಿಟ್ಟ ಸತ್ಯ, ದೇವಕಿಯ ಪ್ರಾಣ ಉಳಿಸಲು ನೆರವಾಗಬಲ್ಲ ಸತ್ಯ, ಆ ಸತ್ಯವನ್ನು ಹೇಳಿದ ದಿನ ನೀವು ದೇವಕಿಯನ್ನು ಕರೆದೊಯ್ಯಬಹುದು. ಈಗಲಾದರೂ ಹೇಳಿಬಿಡಿ ಭಾವ, ನಿಮ್ಮ ಅಷ್ಟಮ ಸಂತಾನ ಎಲ್ಲಿ ಅಡಗಿದೆ? ನೋಡಿ, ಸ್ವಯಂ ಭಗವಂತ ಕಂಸನೇ ನಿಮಗೆ ಭೋಜನ ನೀಡುತ್ತಿದ್ದಾನೆ. ನನ್ನೊಂದಿಗೆ ಇದೆಂತಹ ಆಟವಾಡುತ್ತಿರುವೆ? ಒಂದು ಕ್ಷಣ ನಿಜವಾಗಿಯೂ ನೀನು ಬದಲಾಗಿರುವೆ ಎಂದುಕೊಂಡೆ. ಆದರೆ ನಿನ್ನ ಯೋಚನೆ ಮತ್ತು ಬುದ್ಧಿ ಮಾತ್ರವಲ್ಲ, ನಿನ್ನ ಅಂತರಾತ್ಮದಿಂದಲೂ ನೀನು ರಾಕ್ಷಸನೇ.
ನೀನು ನಿನ್ನ ಪತ್ನಿಯ ಜೀವ ರಕ್ಷಣೆಗೆ ಪ್ರಯತ್ನ ಪಟ್ಟರೆ ಅದು ಮನುಷ್ಯತ್ವ. ಅದೇ ಈ ಕಂಸ ತನ್ನ ಜೀವ ರಕ್ಷಣೆಗೆ ಪ್ರಯತ್ನಿಸಿದರೆ ಅದು ರಾಕ್ಷಸತ್ವ. ನೀನು ನಿನ್ನ ಪತ್ನಿಯ ಪ್ರಾಣ ಭಿಕ್ಷೆ ಬೇಡಿದ್ದೆಯಲ್ಲವೇ ವಸುದೇವ? ಒಂದು ವಿಷಯ ತಿಳಿದುಕೋ, ನಾನು ಕಂಸ ಎಂದಿಗೂ ದಯೆ ತೋರಿಸಲಾರ, ಕೇವಲ ಶಿಕ್ಷೆ ನೀಡುತ್ತಾನೆ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ವಸುದೇವ ನಿನ್ನ ಆ ಪುತ್ರನನ್ನು ರಕ್ಷಿಸಲಾರೆ. ಅವನ ಮೃತ್ಯು ಸಮೀಪಿಸುತ್ತಿದೆ, ಅತಿ ಸಮೀಪದಲ್ಲಿದೆ. ಇನ್ನು ಸಮಯ ಇಲ್ಲ. ನನ್ನ ಮಾಯಾವಿ ಶಕ್ತಿಗಳನ್ನೆಲ್ಲ ಒಂದುಗೂಡಿಸ್ಬೇಕು. ಆಗ್ಲೇ ಆ ಕೃಷ್ಣನ್ನ ಕೊಲ್ಲಕ್ ಸಾಧ್ಯ. ಬೇಗ, ಬಹಳ ಬೇಗ ಈ ಕೆಲ್ಸನ ಮಾಡ್ ಮುಗಿಸ್ಬೇಕು. ದೊಡ್ಡಮ್ಮ, ದೊಡ್ಡಮ್ಮ, ಆಗ್ಲಿಂದ ನಾವು ನಿಮ್ಮನ್ನ ಹುಡುಕ್ತಾ ಇದೀವಿ. ನೀವು ಇಲ್ಲಿದ್ದೀರಾ? ಏನಾಗ್ತಿದೆ? ಇವರೆಲ್ಲ ಶಸ್ತ್ರಗಳೊಂದಿಗೆ ಯಾಕೆ ಬರ್ತಾ ಇದ್ದಾರೆ? ನನ್ ಬಗ್ಗೆ ಏನಾದ್ರೂ ಗೊತ್ತಾಗ್ಬಿಡ್ತಾ? ಹಾಗಾದ್ರೆ ಇವರನ್ನೆಲ್ಲ ಒಂದೇ ಸಲಕ್ಕೆ ಕೊಂದ್ಬಿಡ್ಬೇಕು. ಅದ್ಗೆ ನೀವೇನು ಯೋಚನೆ ಮಾಡ್ತಿದ್ದೀರಾ? ಏನಾದ್ರೂ ತೊಂದ್ರೆನಾ? ನೀವೆಲ್ಲ ನನ್ನನ್ನೇನಕ್ಕೆ ಹುಡುಕ್ತಿದ್ದೀರಾ? ದೊಡ್ಡಮ್ಮ, ನಮ್ಗೇನೋ ಸಿಕ್ಕಿದೆ. ಅದು ನಿಮ್ದೇ ಇರ್ಬೋದು. ನನಗ್ ಸೇರಿದ್ದ? ಅಂಥದ್ದೇನ್ ಸಿಕ್ಕಿದೆ ನಿಮ್ಗೆ? ರೋಹಿಣಿ ಅಕ್ಕ, ಇದು ನಿಮ್ದೇ ಅಲ್ವಾ? ಇದು ಹೇಗ್ ನಂದಾಗತ್ತೆ? ಇಲ್ಲ ಇಲ್ಲ, ಇದು ನಂದಲ್ಲ. ನಂದಣ್ಣ, ರೋಹಿಣಿ ಅತ್ತಿಗೆಗೂ ನಂತರನೇ ಮರು ಶುರುವಾಗಿದೆ ಅನ್ಸುತ್ತೆ. ತಮ್ಮ ಹಾರನೇ ಗುರ್ತು ಹಿಡಿತಾ ಇಲ್ಲ. ರೋಹಿಣಿ ಅತ್ತಿಗೆ, ಸರಿಯಾಗಿ ನೋಡಿ, ಇದು ನಿಮ್ದೇ ಹಾರ. ಹಾಯ್ ಯಶೋದೆ, ನಂಗೆ ಈಗ ನೆನ್ಪಾಯ್ತು, ಇದು ನಂದೇನೆ. ಆದ್ರೆ ಇದು ನಿಮ್ಗೆಲ್ ಸಿಕ್ತು? ದೊಡ್ಡಮ್ಮ, ಇದು ಅಮ್ಮನಿಗೆ ಸಿಕ್ಕಿದ್ದಲ್ಲ, ಇದು ನನ್ನ ಗೆಳೆಯರಿಗೆ ಸಿಕ್ಕಿದ್ದು ಕಾಡಲ್ಲಿ. ದೊಡ್ಡಮ್ಮ, ನೀವು ಒಬ್ರೇ ಯಾಕೆ ಹೋಗಿದ್ರಿ? ಅದು ಕಾಡಿಗೆ. ರೋಹಿಣಿ ಅದ್ಗೆ, ನೀವು ಅಕ್ರೂರರನ್ನ ಭೇಟಿ ಆದಾಗ್ಲಿಂದ ವಿಚಿತ್ರವಾಗಿ ವರ್ತಿಸ್ತಿದ್ದೀರಾ. ನೀವು ನಮ್ಮ ರೋಹಿಣಿ ಅತ್ಗೆನೆ ಅಂತ ಅನ್ನಿಸ್ತಾ ಇಲ್ಲ. ಏನಾಗಿದೆ? ನಂದಗೋಪ, ನೀವ್ ಏನ್ ಹೇಳ್ತಾ ಇದ್ದೀರಾ? ನಾನ್ ಬೇರೆ ಯಾರೋನಾ? ರೋಹಿಣಿಯ ರೂಪದಲ್ಲಿ ಇಲ್ಲಿಗ್ ಬಂದಿದ್ದೀನಾ? ನಂದಗೋಪ, ನನಗ್ ಗೊತ್ತು ನಿಮ್ಗೆಲ್ಲರಿಗೂ ನನ್ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ. ಆದ್ರೆ ಏನು ಯೋಚನೆ ಮಾಡ್ಬೇಡಿ,
ಏನೂ ಆಗಿಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ ದೊಡ್ಡಮ್ಮ? ಅಯ್ಯೋ, ನಾನ್ಯಾಕೆ ಸುಳ್ಳು ಹೇಳಿ? ನಾನು ಯಾವಾಗಾದ್ರೂ ತಪ್ಪು ಮಾಡ್ತೀನಲ್ವಾ, ಆಗ ಅಮ್ಮಂಗೆ ನಾನು ಹೀಗೆ ಸುಳ್ಳು ಹೇಳ್ತೀನಿ. ದೊಡ್ಡಮ್ಮ, ನೀವೇನಾದ್ರೂ ತಪ್ಪು ಮಾಡಿದ್ರಾ? ಕೃಷ್ಣ, ನಾನೇನ್ ತಪ್ಪು ಮಾಡೋಕ್ ಸಾಧ್ಯ ಇಲ್ಲ, ಅಂಥದ್ದೇನೂ ಆಗಿಲ್ಲ. ಸರಿಯಾಗಿ ನೋಡಿ ಅತ್ಗೆ, ನಿಮ್ಮ ಹಾರದಿಂದ 2 ಮಣಿಗಳು ಬಿದ್ದು ಹೋಗಿವೆ. ನಿಮ್ಮ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ಮಾತ್ರ ಈ ರೀತಿ ಆಗೋಕ್ ಸಾಧ್ಯ. ಏನ್ ಕೃಷ್ಣ, ನನ್ ಮಾತು ಸತ್ಯ ಅಲ್ವಾ? ಅತ್ಗೆ, ಕಾಡಲ್ಲಿ ಯಾರಾದ್ರೂ ನಿಮ್ಮನ್ನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ರಾ? ನಮ್ಮಿಂದ ನಿಮ್ಗೆ ಏನೂ ಮುಚ್ಚಿಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಿದೆ ಅನ್ನೋ ಹಾಗಿದ್ರೆ ಅದನ್ನ ನಮಗ್ ಹೇಳ್ಬೋದು. ಹೌದು ಅತ್ಗೆ, ನಿಮ್ಮನ್ನ ಕಾಪಾಡೋದು ನಮ್ ಜವಾಬ್ದಾರಿ. ನೀವು ನಿಶ್ಚಿಂತೆಯಿಂದ ಹೇಳಿ, ಕಾಡಲ್ಲಿ ಏನಾಯ್ತು ಹೇಳಿ. ಹಾ ಅತ್ಗೆ, ಹೇಳಿ. ಮುಂದೆ ಬರುವ ಎಲ್ಲಾ ಕಷ್ಟಗಳನ್ನ ಧೈರ್ಯವಾಗಿ ಎದುರಿಸೋದಕ್ಕೆ ನಾವು ಸಿದ್ಧರಾಗ್ಬೋದು. ನೀವ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ನಾನ್ ಹೇಳ್ತಿದ್ದೀನಿ ತಾನೇ ಎಲ್ಲ ಸರಿ ಇದೆ ಅಂತ. ಕಾಡಲ್ಲಿ ಏನೂ ಆಗ್ಲಿಲ್ಲ, ಯಾವ ಅಪಾಯನೂ ಇಲ್ಲ. ಆದ್ರೆ ನನ್ ಮಾತ್ ಯಾರು ಕೇಳ್ತಾನೆ ಇಲ್ಲ. ನಿಮಗ್ ತೋಚಿದೆಲ್ಲ ಮಾತಾಡ್ತಿದ್ದೀರಾ. ನಂದಗೋಪ, ಎಲ್ಲಾನು ಸರಿಯಾಗಿದೆ, ಏನೂ ಆಗಿಲ್ಲ. ಹಾಗೇನಾದ್ರೂ ಆದ್ರೂ ನನ್ನನ್ನು ಕಾಪಾಡ್ಕೊಳ್ಳೋಷ್ಟು ಶಕ್ತಿ ನನಗಿದೆ. ರೋಹಿಣಿ ಅಕ್ಕಂಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ರೋಹಿಣಿ ದೊಡ್ಡಮ್ಮಂಗೆ ಕಾಡಲ್ಲಿ ಏನೋ ಆಗಿರ್ಬೇಕನ್ಸುತ್ತೆ. ಪೂತ್ನಿಗೆ ನಮ್ಮೆಲ್ಲ ಯೋಚನೆಗಳ ಬಗ್ಗೆನೂ ಈಗ ಗೊತ್ತಾಗೋಗ್ಬಿಟ್ಟಿದೆ. ಹಾಗಾದ್ರೆ ಈಗ ನನ್ನ ಪರಿವಾರ ಖಂಡಿತವಾಗ್ಲೂ ತೊಂದರೆಯಲ್ಲಿದೆ. ನಾನಿಲ್ಲಿಂದ ಹೋಗ್ಬೇಕು. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಸಹಾಯ ಮಾಡಿ, ಸಹಾಯ ಮಾಡಿ. ಯಾರಾದ್ರೂ ಇದ್ದೀರಾ? ಸಹಾಯ ಮಾಡಿ. ಬಹಳ ಪ್ರಶ್ನೆ ಕೇಳ್ತಿದ್ಯಲ್ವಾ ನೀನು? ಇವತ್ತು ಈ ಪೂತನಿನೇ ನಿನ್ನ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತಾಳೆ. ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಉತ್ತರ: ಮೃತ್ಯು. ಜಗತ್ತಿನ ಎಲ್ಲ ಕ್ಷುದ್ರ ಶಕ್ತಿಗಳೇ ಈ ಬಾಲಕನ ರಕ್ಷಣೆಗೆ ಆ ದೇವತೆಗಳೇ ನಿಂತಿದ್ದಾರೆ. ಈಗ ಈ ಯುದ್ಧ ಪೂತನಿ ಹಾಗೂ ಬಾಲಕನ ನಡುವೆ ಅಲ್ಲ, ಬದಲಾಗಿ ಜಗತ್ತಿನ ಎಲ್ಲ
ತಾಮಸ ಶಕ್ತಿ ಹಾಗೂ ಸಾತ್ವಿಕ ಶಕ್ತಿಗಳ ನಡುವಿನ ಯುದ್ಧ. ಜಗತ್ತಿನ ಎಲ್ಲ ರೌದ್ರ ಶಕ್ತಿಗಳೇ ಬನ್ನಿ, ಭೂತನಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದಾಳೆ. ಅಧರ್ಮವನ್ನು ರಕ್ಷಿಸೋಣ, ಧರ್ಮವನ್ನು ಸಂಹರಿಸೋಣ. ಬನ್ನಿ ಬನ್ನಿ, ನನ್ನೊಳಗೆ ಸೇರಿಕೊಳ್ಳಿ. ನನಗೆ ಈ ಬಾಲಕನನ್ನು ಕೊಲ್ಲಲು ಸಹಾಯ ಮಾಡಿ. ಇವನಿಗೆ ಮೃತ್ಯುವಿನ ಚಿರನಿದ್ರೆ ನೀಡೋಣ. ಬನ್ನಿ. ಕೃಷ್ಣ, ನಿನ್ನ ತಂದೆ ತಾಯಿ ಆ ರೋಹಿಣಿ ಅಕ್ರೂರರು, ಮನುಷ್ಯರು ಹಾಗೂ ಆ ದೇವತೆಗಳು ನಿನ್ನನ್ನು ಕಾಪಾಡೋ ಸಾಹಸ ಮಾಡ್ತಿದ್ದಾರೆ. ಅವ್ರು ನಿನ್ನನ್ನು ಮಥುರೆಯ ಸೆರೆಮನೆಯಿಂದ ಇಲ್ಲಿ ನಂದಗೋಪನ ಮನೆಗೆ ತಂದಿದ್ದಾರೆ. ನಿನ್ನನ್ನು ಕಂಸನಿಂದ ಪಾರು ಮಾಡೋಕೆ ಅವರು ನಿನ್ನಿಂದ ಸತ್ಯ ಮುಚ್ಚಿಟ್ರು. ಆದ್ರೆ ಇವತ್ತು ಅವರೆಲ್ಲ ಖಂಡಿತ ಸೋಲ್ತಾರೆ. ಇವತ್ತು ಮನುಷ್ಯರ ಹಾಗೂ ದೇವತೆಗಳ ಎಲ್ಲ ಪ್ರಯತ್ನಗಳು ಸೋಲುತ್ತವೆ. ಯಾಕಂದ್ರೆ ಇವತ್ತು ನಿನ್ನ ಮೃತ್ಯು ನಿರ್ಧಾರ ಆಗಿದೆ. ಖಂಡಿತವಾಗಿ ಇದು ಆ ದೇವತೆಗಳ ಮಾಯೆ. ಅವರು ಈ ಹುಡುಗನ್ನ ಕಾಪಾಡಬೇಕು ಅನ್ಕೊಂಡಿದಾರ. ಆದ್ರೆ ಇವತ್ತು ಈ ಭೂತನಿಯ ಮುಂದೆ ಆ ದೇವತೆಗಳ ಆಟ ನಡೆಯೋದಿಲ್ಲ. ಕೊಲೆ ಮಾಡಕ್ ಹೋಗ್ತಿದ್ದೀರಾ? ಇವ್ ನನ್ ಮಗ ಅಲ್ಲ, ಶತ್ರು. ನಾನು ಇವನನ್ನ ಕೊಲ್ಬೇಕು. ಈಗ್ಲೇ ಇವನನ್ನ ಕೊಲ್ತೀನಿ. ನಿನ್ನ ಮನಸ್ಸನ್ನ ಒಮ್ಮೆ ಕೇಳಿ ನೋಡು. ಈ ಬಾಲಕ ನಿನ್ನ ಶತ್ರುವೇ ಅಥವಾ ನಿನ್ನ ಪುತ್ರನೇ? ಪ್ರಭು, ಕೃಷ್ಣನ ರಕ್ಷಣೆಗಾಗಿ ಇದೇನು ಮಾಯೆ ರಚಿಸಿದ್ದೀರಿ? ದೇವಿ,
ಮನುಷ್ಯನ ಮನಸ್ಸೇ ದೊಡ್ಡ ಮಾಯಾವಿ. ನಾನೇನು ಮಾಡುತ್ತಿಲ್ಲ. ಈಗ ಪೂತನಿಗೆ ಕಾಣಿಸುತ್ತಿರುವುದು ಅವಳ ಮನಸ್ಸಿನ ಮಾಯೆ.